ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅಮ್ಮಾಸ್ ಕಿಚನ್. ಇವತ್ತಿನ ರೆಸಿಪಿ ಬಂದು ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಉಪ್ಸಾರು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಬಟ್ಲಾಗುವಷ್ಟು ಹೆಸರು ಕಾಳನ್ನ ತೊಗೊಂಡು ನೀರಲ್ಲಿ ಹಾಕಿ ತೊಳೆದು ಅದನ್ನು ಫಸ್ಟ್ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ. ಯಾಕಂತಂದರೆ ಹೆಸರು ಕಾಳು ಬೇಯೋದು ನಿಧಾನ, ಅದಕ್ಕೋಸ್ಕರ ಫಸ್ಟೇ ಬೇಯಕ್ಕೆ ಇಟ್ಕೊಂಡು ಒಂದು ಕುದಿ ಬಂದಮೇಲೆ 1 ಕಪ್ ಆಗೋಷ್ಟು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡೋಣ. ನಾವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು, ಆದರೆ ತುಂಬ ಬೇಗ ಬೆಂದೋಗಿಬಿಡತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಮಸಾಲ ಬಂದು 10ರಿಂದ 15 ಬೆಳ್ಳುಳ್ಳಿ ಮತ್ತು 4 ಒಣಮೆಣಸಿನ್ಕಾಯಿನ ಸುಟ್ಟಿಟ್ಕೊಂಡು ಅದನ್ನು ಕುಟ್ಟಿಟ್ಕೊಂಡಿದ್ದೀವಿ. ಈ ಥರ ಕುಟ್ಟಿಟ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಹಾಗೆ 1 ಕಪ್ ಆಗುವಷ್ಟು ಕೊಬ್ಬರಿನ ತೊಗೊತಾ ಇದ್ದೀವಿ. 2 ಕಟ್ ಆಗುವಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡು ಅದನ್ನು ಬಿಡಿಸಿ ತೊಳೆದು ಎತ್ತಿಟ್ಕೊಂಡಿದ್ದೀವಿ. ನೀವು ಇದನ್ನು ಬೇಕಾದ್ರೆ ಸಣ್ಣದಾಗಿ ಹಚ್ಕೋಬೋದು, ಇಲ್ಲ ನಾವು ಹಾಗೆ ಹಾಕ್ತೀವಿ ಅಂದರೆ ನೀವು ಹಾಗೆ ಹಾಕ್ಕೋಬೋದು. ಹಾಗೆ ಇಲ್ಲಿ 2 ಈರುಳ್ಳಿನ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಒಗ್ಗರಣೆಗೋಸ್ಕರ ಫಸ್ಟೇ ರೆಡಿ ಮಾಡಿಟ್ಕೊಂಡಿರೋದು. ಇವಾಗ ಬೇಳೆ ಕುದೀತಾ ಇದೆ, ಅದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ, ಯಾಕಂತಂದರೆ ಬೇಳೆ ತುಂಬ ಬೇಯಕ್ಕೆ ಬಿಡಬೇಡಿ. ಒಂದು 80% ಬೆಂದ ಮೇಲೆ ಉಪ್ಪು ಹಾಕಿ ಅದಕ್ಕೆ ನುಗ್ಗೆ ಸೊಪ್ಪನ್ನ ಹಾಕಿ ಸ್ವಲ್ಪ 1 ಕುದಿ ಬರೋ ತನಕ ಬಿಡಿ. ಅದಾದಮೇಲೆ ಅದನ್ನು ಮಿಕ್ಸ್ ಮಾಡಿ, ಯಾಕಂತಂದರೆ ಮೇಲೆ ಸೊಪ್ಪು ಕೆಳಗಡೆ ಕಾಳಿರೋದ್ರಿಂದ ಕಾಳು ಬೇಗ ಬೆಂದೋಗುತ್ತೆ. ಈ ಥರ ಮಿಕ್ಸ್ ಮಾಡೋದ್ರಿಂದ ಕಾಳು ಮತ್ತು ಸೊಪ್ಪು ಈಕ್ವಲ್ ಕ್ವಾಂಟಿಟಿಲಿ ಚೆನ್ನಾಗಿ ಬೇಯುತ್ತೆ. ಈ ಥರ ಚೆನ್ನಾಗಿ ಎರಡೂ ಬೆಂದಾಗ ಪಲ್ಯ ಮಾಡುವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ತಾನೇ ಇರಿ. ಸೊಪ್ಪು ಕೆಳಗಡೆ ಕಾಳು ಮೇಲೆ ಆ ಥರ ಬರ್ತಾನೆ ಇರುತ್ತೆ. ಈ ಥರ ಮಾಡಿಕೊಂಡು ಇದನ್ನು ಬೆಂದ ಮೇಲೆ, ಕಾಳು ಸೊಪ್ಪು ಬೆಂದ ಮೇಲೆ ನೀರು ಮತ್ತು ಕಾಳು ಸೊಪ್ಪನ್ನ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ಳಿ. ಆಗ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಕಡಾಯಿಗೆ 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ನಾವೇನು ಬೆಳ್ಳುಳ್ಳಿ ಮತ್ತು ಸುಟ್ಟಿರೋ ಮೆಣಸಿನ್ಕಾಯಿ ಕೊಟ್ಟಿಟ್ಕೊಂಡಿದ್ದೀವಿ ಅದನ್ನು ಎಣ್ಣೆಗೆ ಹಾಕಿ ಅದನ್ನು ರೋಸ್ಟ್ ಮಾಡಿ. ಇಲ್ಲಿ ನಾವು ರಾ ಬೆಳ್ಳುಳ್ಳಿ ತೊಗೊಂಡಿರೋದ್ರಿಂದ ಹಸಿ ವಾಸನೆ ಇರುತ್ತೆ. ಹಸಿ ವಾಸನೆ ಹೋಗೋ ತನಕ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈ ಥರ ಬೆಳ್ಳುಳ್ಳಿನ ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಪಲ್ಯದಲ್ಲಿ ಬಾಯಿಗೆ ಸಿಕ್ಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ವಿ ಒಗ್ಗರಣೆಗೆ ಅಂತ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಕೂಡ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಅಲ್ಲಿ ನಾವು ಸೊಪ್ಪು ಕಾಳಿಗೆ ಉಪ್ಪು ಹಾಕಿರೋದ್ರಿಂದ ಬೇಯೋದಕ್ಕೆ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು. ಹಾಗೆ 1 ಕಪ್ ಆಗೋಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀವಿ. ಇಲ್ಲಿ ನಾವು ಕೊಬ್ಬರಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಬಾಣಂತಿಗೆ ಕಾಯಿ ಕೊಡೋದಿಲ್ಲ, ತೆಂಗಿನಕಾಯಿನ, ಅದರಿಂದ ನಾವು ಇಲ್ಲಿ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೀವು ಕಾಯಿನ ಹಾಕ್ಕೊಳ್ಳಿ, ಕಾಯಿ ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಾಗೆ ಇಲ್ಲಿ ನಾವು 2 ಸ್ಪೂನ್ ಧನಿಯಾ ಪುಡಿನ ಯೂಸ್ ಮಾಡ್ತಾಯಿದ್ದೀವಿ. ಇದು ಹೋಮ್ ಮೇಡ್ ಧನಿಯಾ ಪುಡಿ, ಮನೇಲೇ ಮಾಡಿರೋವಂಥದ್ದು. ನಾವಿಲ್ಲಿ ಯಾವುದೇ ಪ್ಯಾಕೆಟ್ ಪೌಡರ್ನ ಯೂಸ್ ಮಾಡಲ್ಲ, ಎಲ್ಲ ಮನೇಲೇ ಮಾಡಿರೋವಂಥದ್ದನ್ನು ಯೂಸ್ ಮಾಡೋದು. ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮಸಾಲ ಕೂಡ ಈರುಳ್ಳಿಗೆ ಚೆನ್ನಾಗಿ ಹಿಡಿಬೇಕು. ಸೊ ಅದು ಚೆನ್ನಾಗಿ ಬಾಡಿಸ್ಕೊಂಡು ನಾವು ಏನು ಸೊಪ್ಪನ್ನ ಸಪ್ರೇಟ್ ಮಾಡಿಟ್ಕೊಂಡಿದ್ದೀವಿ ಆ ಸೊಪ್ಪನ್ನ ಹಾಕಿ ಆ ಮಸಾಲೆ ಸೊಪ್ಪು ಹಿಡಿಯೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಎಲ್ಲ ಮಸಾಲನೂ ಕ್ಲೀನಾಗಿ ಬ್ಲೆಂಡ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ನುಗ್ಗೆ ಸೊಪ್ಪಿಂದ ನಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ತುಂಬ ಜನ ತಿನ್ನಲ್ಲ, ಬಾಡಿಗೆ ಹೀಟ್ ಆಗುತ್ತೆ ಅಂತ ಹೇಳಿ. ಬಟ್ ಈ ನುಗ್ಗೆ ಸೊಪ್ಪು ಮಾರ್ಗನ್ ಲೀವ್ಸ್ ಅದಕ್ಕೆ ತುಂಬ ಬೇಡಿಕೆ ಇದೆ. ಈ ಲೀವ್ಸ್ಗೂ ಬೇರೆ ಕಂಟ್ರಿಲಂತೂ ತುಂಬ ಬೇಡಿಕೆ ಇದೆ. ನೀವು ನೋಡ್ಬೋದು, ಇದಕ್ಕೆ ತುಂಬ ಎಕ್ಸ್ಪೆನ್ಸಿವ್. ಇದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಯಾಕಂದರೆ ಅದನ್ನು ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಈ ಥರ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ, ಬೇರೆ ಬೇರೆ ಐಟಮ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ಹೆಲ್ತ್ ಬೆನಿಫಿಟ್ಸ್ ಕೂಡ ನಮಗೆ ಸಿಗುತ್ತೆ. ಯಾವ ಥರ ಅಂತಂದರೆ ಇದು ತುಂಬ ಕೂದಲಿಗೂ ಕೂಡ ತುಂಬ ಅಂದರೆ ಉದುರೋದು, ದಟ್ಟವಾಗಿ ಬೆಳೆಯೋದು ಕೂಡ ಹೆಲ್ಪ್ ಆಗುತ್ತೆ. ಕೂದಲಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಜೀರ್ಣಶಕ್ತಿ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ. ಇಷ್ಟೊಂದು ಬೆನಿಫಿಟ್ಸ್ ಇರೋ ನುಗ್ಗೆ ಸೊಪ್ಪನ್ನ ಯಾವತ್ತೂ ಬಿಡಬೇಡಿ. ಎಲ್ಲ ಸಿಕ್ಕಿದ್ರು ತೊಗೊಂಡು ಹೋಗಿ ಮಾಡ್ಕೊಳ್ಳಿ. ಇದು ನೀವು ಸಪ್ರೇಟ್ ಮಾಡಿರುವಂತಹ ನೀರು, ಹಾಗೆ ಅದು ಪಲ್ಯ, ಹಾಗೆ ಇದು ಉಪ್ಸಾರು ಖಾರ. ಮುದ್ದೆ ಜೊತೆಗೆ ಈ ನೀರು, ಉಪ್ಸಾರು ಖಾರ, ಪಲ್ಯ ಹಾಗೆ ಮಾವಿನಕಾಯಿ ಇಟ್ಕೊಂಡು ತಿನ್ನೋದ್ರಿಂದ
ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೊಟ್ಟೆ ಉಪ್ಸೋ ಥರ ಬರೋದಿಲ್ಲ, ಜೀರ್ಣ ತುಂಬ ಬೇಗ ಆಗುತ್ತೆ, ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಥ್ಯಾಂಕ್ ಯು.